ಪುರುಷೋತ್ತಮ ಪುರುಷೋತ್ತಮ ಈ ಸಲ ಹೇಳಲ್ಲ, ಮಾಡಿ ತೋರಿಸ್ತೀನಿ. ಈ ಸರ್ತಿ ಒಂದು ಭಯಾನಕವಾದ ಪ್ಲಾನ್ ಮಾಡ್ತೀನಿ. ಈ ಸರ್ತಿ ಮಾತ್ರ ಮಲ್ಲಿಕ ಇಟ್ಟು ಗುರಿ ಯಾವುದೇ ಕಾರಣಕ್ಕೂ ತಪ್ಪಲ್ಲ. ಪೂಜಾ, ಒಂದು ಮಾತು ಸತ್ಯ ಕಣೆ, ಮನುಷ್ಯನಿಗೆ ಸೋಲಾಗಬೇಕು. ಯಾಕೆ? ಸೋತ್ರೇನೆ ಕಣೆ ಗೆಲ್ಲೋದು ಹೇಗೆ ಅಂತ ಯೋಚನೆ ಮಾಡೋದಕ್ಕಾಗೋದು. ನಾನು ಚೈತ್ರನ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದ್ರೆ ನಾನು ಸೋಲೋದಕ್ಕೆ ಕಾರಣ ಆಗಿರೋದು ಚೈತ್ರನೇ ತಾನೆ. ಆದ್ರೆ ಆ ಚೈತ್ರನ್ ಗೊತ್ತಿಲ್ಲ ಕಣೆ, ಇದರಿಂದ ಅವಳ ನಾಂದಿ ಹಾಡ್ತೀನಿ ಅಂತ. ನೋಡ್ತಾ ಇರು, ನಾಳೆನೆ ಯುದ್ಧಕ್ಕೆ ಸಜ್ಜಾಗ್ತೀನಿ. ಅರ್ಜೆಂಟಾಗಿ ಬರಕ್ಕೆ ಹೇಳಿದ್ರೆ ನಿಮ್ಮ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕಾಗಿತ್ತು. ಇಂಪಾರ್ಟೆಂಟ್ ವಿಷಯನಾ? ಚೈತ್ರನ್ ವಿಷಯ ಮಾತಾಡಬೇಕಾಗಿತ್ತು. ನಾನು ಚೈತ್ರ ನನಗೆ ಬೇಕು ಅಂತ ನಿಮ್ಮ ಹತ್ರ ಎಷ್ಟೇ ಕೇಳ್ಕೊಂಡ್ರು ನನಗೆ ಸಹಾಯ ಮಾಡೋದಕ್ಕೆ ನೀವು ರೆಡಿನೇ ಇರಲಿಲ್ಲ. ಕ್ಯಾರೆ ಅಂತನೂ ಹೇಳಲಿಲ್ಲ. ಈಗೇನು ಇದ್ದಕ್ಕಿದ್ದಾಗೆ ಈ ವಿಕ್ರಮ್ ಜ್ಞಾಪಕ ಆಗ್ಬಿಡಿದೆ. ಚೈತ್ರ ನಿಮ್ಮೋಳಾಗೋದು ಬೇಡವಾ? ಚೈತ್ರ ನನ್ನೋಳಾಗ್ತಾಳ? ಅದಕ್ಕೆ ಅನುಮಾನನೇ ಬೇಡ. ಅಲ್ಲ, ಚೈತ್ರ ಈಗ ನಿಮ್ಮ ಮನೆ ಸೊಸೆ, ಅದಕ್ಕೂ ಹೆಚ್ಚಾಗಿ ಅವಳೀಗ ಗರ್ಭಿಣಿ. ಆದ್ರೂ ಅವಳು ವಿಕ್ರಮ್, ನಿಮ್ಮ ಮನಸ್ಸಿನಲ್ಲಿ ಅವಳು ಇನ್ನೂ ಇದ್ದಾಳೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಅವಳ ಬಗ್ಗೆ ನಿಮ್ಗೆ ಇನ್ನೂ ಆಸೆ ಇದೆ ಅನ್ನೋದು ಕೂಡ ನನಗೆ ಗೊತ್ತು. ಅದಕ್ಕೆ ಬಯಸದ್ನ ಪಡ್ಕೊಳ್ಳೋದೇ ಅಲ್ವಾ ಜೀವನ. ನಿಮಗೆ ಚೈತ್ರ ಬೇಡವಾ? ಬೇಕು, ಖಂಡಿತ ಬೇಕು. ಆದ್ರೆ ಅವಳು ಹೇಗೆ ನನಗೆ ಸಿಗ್ತಾಳೆ? ಅದಕ್ಕೋಸ್ಕರನೇ ನಾನು ಬಂದಿರೋದು. ವಿಕ್ರಮ್, ಚೈತ್ರನ್ ಹೊಟ್ಟೆನಲ್ಲಿರೋ ಮಗುನ ತೆಗೆಸ್ಬೇಕು. ಅವಳು ಖಂಡಿತವಾಗ್ಲೂ ನಿಮ್ಮವಳಾಗ್ತಾಳೆ.
ಹೊಟ್ಟೆನಲ್ಲಿರೋ ಮಗುನ ತೆಗ್ಸೋ ಕೆಲಸ ನೀವು ಮಾಡಿ. ಅವಳು ಬಂದು ನಿಮ್ಮನ್ನ ಸೇರೋ ಹಾಗೆ ನೋಡ್ಕೊಳ್ಳೋದು ನನ್ನ ಜವಾಬ್ದಾರಿ. ಹೌದಾ? ಹೇಳಿ, ಚೈತ್ರ ನಿಮಗೆ ಬೇಡವಾ? ಬೇಕು. ಹಾಗಾದ್ರೆ ಚೈತ್ರನ ಹೊಟ್ಟೆನ ತೊಳಸ್ಬೇಕು. ಅವಳ ಹೊಟ್ಟೆನಲ್ಲಿ ಬೆಳೀತಾ ಇದೆಯಲ್ಲ ಪಿಂಡ, ಅದು ಇನ್ನು ಮುಂದೆ ಬೆಳಿಬಾರ್ದು. ಅವಳ ಮಗು ಈ ಭೂಮಿಗೆ ಕೂಡ್ದು ಅದು ಅಲ್ಲೇ ಹಿಂಗ್ ಹೋಗ್ಬೇಕು. ಫೈನ್, ಗುಡ್ ಐಡಿಯಾ. ಹೇಳಿ, ಹಾಗಾದ್ರೆ ಅವಳ ಗರ್ಭ ನಾಶ ಮಾಡೋದ್ರಲ್ಲಿ ನನಗೆ ಸಹಾಯ ಮಾಡ್ತೀರಾ? ಅದ್ ಸರಿ, ಆ ಮಗು ತೆಗ್ಸೋ ಹಠ ನಿಮ್ಗೆ ಯಾಕೆ? ಕೆಲವು ಪರ್ಸನಲ್ ರೀಸನ್ಸ್ ಇದೆ. ಅದನ್ನೆಲ್ಲ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ನೀವು ಅದನ್ನು ನನ್ನ ಹತ್ರ ಕೇಳಲೂಬಾರ್ದು. ಆದರೆ ಯಾವುದೇ ಕಾರಣಕ್ಕೂ ಚೈತ್ರನ ಮಗು ಈ ಭೂಮಿಗೆ ಬರಬಾರ್ದು. ಹೇಳಿ, ನಾನಂತೂ ಖಂಡಿತವಾಗ್ಲೂ ನನ್ನ ಮಾತನ್ನ ಉಳಿಸ್ಕೊತೀನಿ. ಚೈತ್ರನ ಹೊಟ್ಟೆನಲ್ಲಿರೋ ಮಗುನ ತೆಗೆಸಿದ ತಕ್ಷಣ ಚೈತ್ರ ನಿಮ್ಮನ್ನು ಸೇರೋ ಹಾಗೆ ನಾನು ನೋಡ್ಕೋತೀನಿ. ನಂದು ಮಾತು ಅಂದ್ರೆ ಮಾತು. ಕೊಟ್ಟ ಮಾತಿಗೆ ತಪ್ಪೋ ಅಭ್ಯಾಸ ಈ ವಿಕ್ರಮ್ಗೂ ಇಲ್ಲ. ಹಾಗಾದ್ರೆ ಚೈತ್ರನ್ ಮಗು ತೆಗ್ಸೋದ್ರಲ್ಲಿ ನನಗೆ ಖಂಡಿತವಾಗ್ಲೂ ಹೆಲ್ಪ್ ಮಾಡ್ತೀರಾ ಅಲ್ವಾ? ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ. ಅತ್ತೆ 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 ಪೂಜಾ, ಅತ್ತೆ ಎಲ್ಲಿ? ಗೊತ್ತಿಲ್ಲ. ಮನೇಲಿದ್ದಾರೋ ಇಲ್ವೋ? ಇದ್ದಿದ್ರೆ ಏನು ಅಂತ ಬಾಯ್ ಬಿಟ್ಟು ಕೇಳ್ತಾ ಇದ್ರು ತಾನೇ. ಅದು ನನಗೂ ಗೊತ್ತು. ನೀನಿಲ್ಲಿ ದೃಷ್ಟಿಬೊಂಬೆ ಥರ ಕಾಣಿಸ್ತಿದ್ಯಲ್ಲ, ಅದಕ್ಕೆ ಕೇಳಿದೆ. ಉತ್ತರ ಕೊಡೋದಕ್ಕೂ ನಿನ್ನ ಕಷ್ಟನಾ? ಚೈತ್ರ ಚೈತ್ರ ಗೀತ್ರ ಅಂತೆಲ್ಲ ಕರಿಬೇಡ, ಮರ್ಯಾದೆಯಿಂದ ಅತ್ತಿಗೆ ಅಂತ ಕರಿ. ಇವಳು ಅಹಂಕಾರಕ್ಕೇನು ಕಡಿಮೆ ಇಲ್ಲ. ಹಲೋ, ಹೇಳಿ ಮಾವ. ಚೈತ್ರ, ಹೇಗಿದ್ಯಮ್ಮ? ನಾನು ಚೆನ್ನಾಗಿದ್ದೀನಿ ಮಾವ. ನಾನು ಚೆನ್ನಾಗಿದ್ದೀನಿ. ಏನು ಮಾಡ್ತಾ ಇದೀಯಾ? ಏನೂ ಇಲ್ಲ ಮಾವ, ಈಗ ತಾನೇ ಕೆಲಸ ಮುಗೀತು. ಇದಳ ನಿಮ್ಮ ಅತ್ತೆ ಮನೇಲಿ? ಇಲ್ಲ ಮಾವ, ಅವ್ರನ್ನೇ ಹುಡುಕ್ತಾ ಇದ್ದೀನಿ. ಪೂಜೆನ ಕೇಳಿದ್ರೆ ಅವಳು ಹೊರಟಾಗಿ ಮಾತಾಡಿ ಎದ್ದು ಹೋದ್ಲು. ಅತ್ತೆ ಎಲ್ಲಿ ಹೋಗಿದಾರೋ ಗೊತ್ತಿಲ್ಲ. ಭಾರಿ ಘನಕಾರಕ್ಕೆ ಬಂದಿದ್ದಾಳೆ ಅವಳು. ಅಂದ್ರೆ ಎಲ್ಲಿದ್ದಾರೆ ಮಾವ? ಎಲ್ಲಿದ್ದಾಳೆ ಅಂತ ಕೇಳೋಕ್ಕಿಂತ ಯಾರ ಜೊತೆ ಇದ್ದಾಳೆ ಅನ್ನೋದನ್ನ ಕೇಳೋದು ಒಳ್ಳೇದು. ಯಾರ ಜೊತೆ ಮಾವ? ಗಾಬರಿ ಆಗ್ಬೇಡಮ್ಮ, ಅವಳು ವಿಕ್ಕಿ ಜೊತೆ ಇದ್ದಾಳೆ.
ಏನು ಹೇಳ್ತಿದ್ದೀರಾ ನೀವು? ಹೂನಮ್ಮ, ಇಂಥ ಗಾಬರಿಗಳನ್ನ ಮಾಡೋದ್ರಲ್ಲಿ ನಿಮ್ಮ ಅತ್ತೆ ತುಂಬ ನಿಸುಮ್ಳು. ನಾನೇ ಒಂದು ಕ್ಷಣ ಗಾಬರಿ ಆಗೋದೆ. ಇಷ್ಟೊಂದು ತನಕ ವಿಕ್ಕಿ ನಿಮ್ಮತ್ತೆ ಇಬ್ಬರು ಮಾತಾಡ್ತಾ ಇದ್ರು. ಮಾತಾಡ್ತಿದ್ರ? ಏನ್ ಮಾತಾಡ್ತಿದ್ರು ಮಾವ? ಗೊತ್ತಿಲ್ಲ ಅಮ್ಮ, ನಾನು ಸ್ವಲ್ಪ ದೂರದಲ್ಲಿದ್ದೆ. ಅವ್ರ ಮಾತು ಅಷ್ಟು ಸ್ಪಷ್ಟವಾಗಿ ಕೇಳಿಸ್ಲಿಲ್ಲ. ಆದರೆ ಅವರಿಬ್ಬರು ಮಾತುಕತೆ, ಅವ್ರ ಭಾವನೆಗಳನ್ನ ನೋಡಿದಾಗ ಅವರಿಬ್ಬರು ಸೇರಿ ಏನೋ ಸಂಚು ಮಾಡ್ತಿದ್ದಾರೆ ಅನ್ನೋದು ಸ್ಪಷ್ಟ ಆಯಿತು. ಚೈತ್ರ, ಏನು ಅಪಾಯ ಕಾದಿದೆ ಅನ್ಸುತ್ತೆ. ಹೌದಾ? ಅಪ್ಪ, ಅತ್ತೆ ತಲೆಯಲ್ಲಿ ಇಂಥ ಯೋಚನೆಗಳು ಹೇಗೆ ಬರುತ್ತೆ ಅಂತ ನನಗೆ ಅರ್ಥನೇ ಆಗಲ್ಲ. ಈ ವಿಕ್ಕಿನ ಭೇಟಿ ಆಗೋದ್ರ ಹಿಂದೆ ಒಳ್ಳೆಯ ಯೋಚನೆ ಅಂತೂ ಖಂಡಿತ ಇರೋದಕ್ಕೆ ಸಾಧ್ಯನೇ ಇಲ್ಲ ಮಾವ. ಅಲ್ಲಮ್ಮ, ನಿನ್ನ ಜೀವನದಲ್ಲಿ ಅಷ್ಟೆಲ್ಲ ಕಿತಾಪತಿ ಮಾಡಿದವನ್ನ ಮೀಟ್ ಮಾಡಿ ಮಾತಾಡುವಂಥ ಅವಶ್ಯಕತೆ ಏನಿತ್ತು ಅವಳಿಗೆ? ಹೌದು ಮಾವ, ಅತ್ತೆ ಈ ಹೆಜ್ಜೆ ಇಡ್ತಾರೆ ಅಂತ ನಾನು ಭಾವಿಸಿರ್ಲಿಲ್ಲ. ಅತ್ತೆ ಇಷ್ಟು ಕ್ರಿಮಿನಲ್ ಆಗ್ತಾರೆ ಅಂತ ನಾನು ಯೋಚನೆನೂ ಮಾಡಿರಲಿಲ್ಲ. ವಿಕ್ಕಿ ನನ್ನ ಇತ್ತೀಚೆಗೆ ಮಾತಾಡ್ಸಕ್ ಕೂಡ ಬಂದ. ಅವನು ಇನ್ನೂ ಒಂದು ಚಾಳಿ ಬಿಟ್ಟಿಲ್ಲ ಮಾವ. ಆ ಕ್ರಿಮಿನಲ್ ಜೊತೆ ಅತ್ತೆ ಸಂಪರ್ಕ ಸಾಧಿಸ್ತಾರೆ ಅಂದರೆ ನಿಜವಾಗ್ಲೂ ಅನುಮಾನಗಳು ಮೂಡುತ್ತೆ ಮಾವ. ಚೈತ್ರ, ಯಾವುದಕ್ಕೂ ನೀನು ಹುಷಾರಾಗಿರಮ್ಮ. ನಿಮ್ಮ ಅತ್ತೆ ವಿಕ್ಕಿ ಮಾತಾಡಿರೋದನ್ನು ನಾನು ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋನ ನಾನು ನಿನಗೆ ಕಳಿಸ್ತೀನಿ. ಸರಿ ಮಾವ. ಆ ವಿಡಿಯೋನ ನಿನ್ನ ಹತ್ರ ಇಟ್ಕೋ. ನಿಮ್ಮ ಅತ್ತೆನ ಆಟ ಆಡಿಸೋದಕ್ಕೆ ಅನುಕೂಲ ಆಗುತ್ತೆ. ಹುಷಾರಮ್ಮ, ನಾನು ಫೋನ್ ಇಡ್ತೀನಿ. ಸರಿ ಮಾವ, ಬಾಯ್. ಚೈತ್ರ, ನೀನು ಬದುಕಿಗೆ ಒಂದು ಮರಣ ಶಾಸನ ಬರೆಯೋದಕ್ಕೆ ಹೋಗಿದ್ದೆ ಕಣೆ. ಇನ್ನು ಕೆಲವೇ ದಿನ ಈ ಆರ್ಭಟ, ಈ ಜೋರು, ಈ ಜಬರ್ದಸ್ತು ಎಲ್ಲ ಆಮೇಲೆ ನೀನು ನನ್ನ ಕಾಲ್ ಕೆಳಗೆ ಬಿದ್ದಿರ್ತೀಯ. ನೋಡ್ತಾ ಇರು. ಅತ್ತೆ, ತುಂಬಾ ಬುದ್ಧಿವಂತ ಅಂದ್ಕೋತಿದ್ದೀರಾ? ನೀವು ಮಾಡಬಾರ್ದು ಕೆಲಸ ಮಾಡಿದ್ರೆ ಯಾರಿಗೂ ಗೊತ್ತಾಗಲ್ಲ ಅಂದ್ಕೋಬೇಡಿ. ನಿಮ್ಮ ಜಾತಕ ನನ್ನ ಕೈನಲ್ಲಿದೆ. ಎಕ್ಸ್ಕ್ಯೂಸ್ ಮೀ ಅತ್ತೆ. ಏನು ತುಂಬ ಖುಷಿಯಾಗಿದ್ದೀರಿ? ಹೌದು, ತುಂಬಾ ಖುಷಿಯಾಗಿದ್ದೀನಿ. ಏನೋ ತುಂಬ ಸಾಧಿಸಿರೋ ಥರ ಕಾಣಿಸ್ತಿದೆ ನಿಮ್ಮ ಮುಖಭಾವ. ಏನ್ ವಿಷಯ? ತಾವೆಲ್ಲಿಗೆ ಹೋಗಿದ್ರಿ ಅಂತ ಕೇಳ್ಬೋದಾ? ಚೈತ್ರ, ಯಾಕತ್ತೆ ಸಿಟ್ಟಾಗ್ತೀರಾ? ನಿಮ್ ಸೊಸೆನೆ ನಿಮ್ನ ಪ್ರಶ್ನೆ ಮಾಡ್ತಿದ್ದಾಳೆ ಅಂತ ಕೋಪನಾ? ನಿಮ್ ಬಗ್ಗೆ ಕಾಳಜಿ ಅಷ್ಟೇ ಅತ್ತೆ. ಹೇಳಿ, ಎಲ್ಲಿ ಹೋಗಿದ್ರಿ? ಸುಡುಗಾಡ್ಗೆ. ಅದೆಲ್ಲ ನಿನಗೆ ಯಾಕೆ? ಓ, ಸುಡ್ಗಾಡ್ನಲ್ಲಿ ನಿಮ್ಗೆ ವಿಕ್ರಮ್ ಸಿಕ್ಕಿದ್ನಾ? ಯಾಕತ್ತೆ ಕರೆಂಟ್ ಹೊಡೆದವ್ರಾಗೆ ಸುಮ್ಮನೆ ನಿಂತ್ಕೊಂಡ್ ಬಿಟ್ರಿ? ನಾನು ಕೇಳ್ಬಾರ್ದೇನಾದ್ರು ಕೇಳಿದ್ನಾ? ವಿಕ್ರಮ್ ಸಿಕ್ಕಿದ್ನಾ ಅಂತ ಕೇಳ್ದೆ ಅಷ್ಟೇಪ್ಪ. ಅದು ಅಲ್ಲ, ಅವನ್ ಯಾಕೆ ಸಿಗ್ತಾನೆ ನನಗೆ? ಅತ್ತೆ ಹೇಳಿ, ನಾನೇನ್ ಬೇಜಾರು ಮಾಡ್ಕೊಳಲ್ಲ ಅತ್ತೆ. ನೀವು ವಿಕ್ರಮ್ ಏನ್ ಮಾತಾಡಿದ್ರಿ? ಅವ್ನು ನಿಮ್ಗೇನ್ ಹೇಳ್ದ? ಇಲ್ಲ ಇಲ್ಲ, ಅದು ನೋಡ್ ಚೈತ್ರ,
ವಿಕ್ಕಿ ನನಗೆ ಸಿಕ್ಕಿಲ್ಲ. ಸುಮ್ಮನೆ ನೀನು ಇಲ್ಲದೆ ಇರೋದನ್ನೆಲ್ಲ ಹೇಳ್ಬೇಡ. ಯಾರು ನಿನ್ಗೆ ಇದನ್ನೆಲ್ಲ ಹೇಳಿದ್ದು? ಅತ್ತೆ, ನನಗೆ ಬೇಕಾದವರೊಬ್ರು ನನ್ನ ಹಿತೈಷಿ. ನೀವು ವಿಕ್ರಮ್ಮು ರಸ್ತೆಯಲ್ಲಿ ನಿಂತ್ಕೊಂಡು ಜೊತೆಗೆ ಮಾತಾಡೋದನ್ನ ನನಗೆ ಹೇಳಿದ್ರೆ ಗೊತ್ತಾ? ಅವ್ರು ಯಾರನ್ನು ನೋಡಿದ್ರೋ ಏನೋ, ಅದು ನಾನಲ್ಲ. ನಾನು ಇನ್ನೆಲ್ಲಿಗೋ ಹೋಗಿದ್ದೆ. ಹೌದಾ? ಇಲ್ಲಿ ನೋಡಿ ಅತ್ತೆ. ಹಲೋ ಅತ್ತೆ, ಯಾಕೆ ಸುಮ್ಮನಾಗ್ಬಿಟ್ರಿ? ಹೇಯ್, ಹೇಳೆ, ಏನ್ ಮಾಡ್ತಿದ್ಯಾ ನೀನು? ನನ್ನ ಹಿಂದೆ ಜನ ಬಿಟ್ಟಿದ್ಯಾ? ನನ್ನ ಮೂಮೆಂಟ್ಸ್ನೆಲ್ಲ ಫಾಲೋ ಮಾಡೋದಕ್ಕೆ ನನ್ನ ಹಿಂದೆ ಯಾರನ್ನ ಕಳಿಸ್ತಿದ್ಯಾ? ನನ್ನ ವಿರುದ್ಧ ಸಾಕ್ಷಿಗಳನ್ನೆಲ್ಲ ರೆಡಿ ಮಾಡ್ತಿದ್ಯಾ? ಯಾರೇ ನಿಮ್ಗೆ ಇದನ್ನೆಲ್ಲ ತಂದ್ಕೊಟ್ಟವರು? ಯಾರೇ ಅದು ಹೇಳೆ? ಯಾಕೆ ಸಿಟ್ಟಾಗ್ತಿದ್ದೀರಾ ಅತ್ತೆ? ನೀವು ಯಾರನ್ನ ಮೀಟ್ ಮಾಡಕ್ ಹೋಗಿದ್ರೋ ಅವನೇ ನಂಗೆ ಹೇಳಿದ್ದು. ವಿಕ್ಕಿ ಹೇಳಿದ್ದ? ಹೌದು, ಅವನೇ ಫೋನ್ ಮಾಡಿ ಹೇಳ್ದ ನಿಮ್ಮ ಅತ್ತೆ ಸಿಕ್ಕಿದ್ರು ಅಂತ. ನೋಡಿದ್ರಾ, ನೀವು ಹೇಳ್ದೇ ಇದ್ರು ನಮಗೆ ಮೆಸೇಜ್ ಹೇಗೆ ಬರುತ್ತೆ ಅಂತ. ಚೈತ್ರನ್ಗೆ ವಿಷಯ ಎಲ್ಲ ಹೇಗೆ ಗೊತ್ತಾಯ್ತು? ನಾನು ವಿಕ್ಕಿನ ಹೋಗಿ ಮೀಟ್ ಮಾಡಿರೋದು, ಆ ವಿಡಿಯೋ ಯಾರು ಕಳಿಸಿರ್ಬೋದು? ಒಂದ್ ವೇಳೆ ಚೈತ್ರ ಹೇಳ್ದಾಗೆ ವಿಕ್ಕಿನೇ ನನ್ನ ಹತ್ರ ಡಬಲ್ ಗೇಮ್ ಮಾಡ್ತಿರ್ಬೋದಾ? ಇದ್ರ ಇರ್ಬೋದು. ಯಾಕೆಂದ್ರೆ ಅಲ್ಲಿ ಯಾರೂ ಇರಲಿಲ್ಲ, ನಾನು ವಿಕ್ಕಿ ಇಬ್ರೆ. ಎಸ್, ವಿಕ್ಕಿ. ಹಲೋ ವಿಕ್ಕಿ, ನಾನು ಮಲ್ಲಿಕಾ ಮಾತಾಡ್ತಿದ್ದೀನಿ. ನೋಡಿ, ಏನ್ ನಡೀತಿದೆ ಅನ್ನೋದು ನನಗೆ ಅರ್ಥನೇ ಆಗ್ತಾ ಇಲ್ಲ. ಏನಾಯ್ತು? ನಾನ್ ನಿಮ್ಮನ್ನ ಮೀಟ್ ಮಾಡಿರೋ ವಿಷಯ ಚೈತ್ರಿಗೆ ಹೇಗೆ ಗೊತ್ತಾಯ್ತು? ಅವಳ ಹತ್ರ ಅದ್ರ ವಿಡಿಯೋ ಬೇರೆ ಇದೆ. ನೀವೇನಾದ್ರೂ ಕೊಟ್ರಾ? ಅಲ್ಲ ರೀ, ನಾನು ಯಾಕೆ ಹೇಳಿ? ಅವಳ ವಿಷಯ ಹೇಳಕ್ ನನಗೇನಾದ್ರು ತಲೆ ಕೆಟ್ಟಿದ್ಯಾ? ಹಾಗಾದ್ರೆ ಅವಳಿಗದು ಹೇಗೆ ಸಿಕ್ತು? ನೀವ್ ಹೇಳಿಲ್ಲ ತಾನೆ? ಇಲ್ಲ ರೀ, ನಾನು ಹೇಳಿಲ್ಲ. ಮತ್ ಹೇಗ್ ಸಿಕ್ತದು? ಗೊತ್ತಿಲ್ಲ. ಸರಿ, ನೀವು ಈ ವಿಷಯನ ಯಾರ ಹತ್ರನೂ ಬಾಯ್ ಬಿಡ್ಬೇಡಿ, ನಾನು ನೋಡ್ಕೋತೀನಿ. ಸರಿ ಸರಿ, ಬಾಯ್. ಪೂಜಾ, ಯಾಕತ್ತೆ ಗಾಬರಿ ಆಗ್ಬಿಟ್ರಿ? ನೀನ್ ಇಲ್ಲೇನ್ ಮಾಡ್ತಿದ್ಯಾ? ಈ ಕೆಲಸ ಬೇರೆ ಶುರು ಹಚ್ಕೊಂಡಿದ್ಯಾ? ನಾನು ಇಷ್ಟೊತ್ತು ಮಾತಾಡಿದ್ದೆಲ್ಲ ಅದನ್ನು ಕದ್ದು ಕೇಳಿಸ್ಕೊಂಡ್ಯಾ? ಆಯ್ತಾ, ಎಲ್ಲ ಕೇಳಿಸ್ಕೊಂಡಿದ್ದು? ಎಲ್ಲ ಕೇಳಿಸ್ಕೊಂಡೆ. ನೀವು ಮಾತಾಡಿದ್ದನ್ನು ಕೇಳಿಸ್ಕೊಂಡೆ, ವಿಕ್ರಮ್ನ ವಿಚಾರಿಸ್ಕೊಂಡಿದ್ದು ಕೇಳಿಸ್ಕೊಂಡೆ. ಏನಂದ ವಿಕ್ರಮು? ನನಗೇನೋ ಗೊತ್ತೇ ಇಲ್ಲ ಅನ್ನ.
ಅತ್ತೆ, ನೀವು ಸುಮ್ಮನೆ ಇದ್ರೆ ನಾನು ಸುಮ್ಮನೆ ಇರ್ತೀನಿ. ಇಲ್ಲ ಅಂದ್ರೆ ಇಲ್ಲ ಅಂದ್ರೆ ಏನೇ ಏನೇ ಮಾಡ್ತೀಯಾ? ಈ ವಿಡಿಯೋನ ಪ್ಲೇ ಮಾಡ್ತೀನಿ. ಯಾರ ಮುಂದೆ ಗೊತ್ತಾ? ನಿಮ್ಮ ಮುದ್ದು ಮಗ ಪುರುಷೋತ್ತಮನ್ ಮುಂದೆ. ಅವನಿಗೇನಾದರೂ ಈ ವಿಷಯ ಗೊತ್ತಾದ್ರೆ ಪಾಪ ನಿಮ್ಮ ಗತಿ ಅದೋ ಗತಿ. ಹುಷಾರೋತೆ, ಆಯ್ತಾ? ಚೈತ್ರ ಬಿಡಲ್ಲ ಕಣೆ.